ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ. ಏನಂದ್ರಪ್ಪ ನಿಮಗೊಂದು ಟಾಪಿಕ, ನಮ್ಮ ಮೋದಿಯವರು ಕೂಡ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರಂದ್ರೆ ತಿಳ್ಕೊಂಬಿಡ್ರಿ ನೀವು ಅದು ಹೆಂಗಿರ್ಬೇಕಂತ. ಅದು ಯಾವಾಗಂದ್ರೆ ನೀವು ಅಲ್ಲಿ ಅವ್ನು ಹುಟ್ಟಿರ್ಕೆಲ್ಲ ಅಂದ್ರೆ ನಮ್ಮ ಅಜ್ಜಗಳದು ಹುಟ್ಟಿರ್ಬೇಕು. ಅವಾಗಿಂತ ಆರ್ ಎಸ್ ಎಸ್ ಸಂಘ ನಮ್ಮ ದೇಶದಾಗ ಹುಟ್ಟಿತ್ತು. ಅಂದ್ರೆ ಆಜಾದ್ ಯಾವಾಗ ಸಿಕ್ಕೈತೆ ನೋಡಿದಿರಿ ನಮಗೆ, ಅವಾಗಿಂತ್ರೂ ನಮ್ಮ ದೇಶದಾಗ ಆರ್ ಎಸ್ ಎಸ್ ಸಂಘ ಎತ್ರ ಸಂಬಂಧ ಐತಂದ್ರೆ ನಮ್ಮ ಅಖಂಡ ಭಾರತ್ ಮಾಡೋ ಸಂಬಂಧಾಗಿ ನಮ್ಮ ಆರ್ ಎಸ್ ಎಸ್ ಸಂಘ ದುಡಿಯಾಕತ್ತೈತಿ. ಅದರೊಳಗೆ ಎಲ್ಲರೂ ಕೂಡ ಸೇರ್ಬೋದು, ಪ್ರತಿಯೊಬ್ಬರು. ಅದನ್ನು ಇವತ್ತು ನಮ್ಮ ಮೋದಿಯವರು ಕೂಡ ಏನು ಹೇಳಿರಂದ್ರೆ, ಆರ್ ಎಸ್ ಎಸ್ ಸಂಘ ನಮ್ಮ ಭಾರತ ದೇಶದಾಗ ಸ್ವಯಂ ಸೇವಾ ಸಂಘ ಅದೊಂದು ದುಡಿಯಾತೈತಿ. ಇನ್ನಾದರೂ ಆರ್ ಎಸ್ ಎಸ್ ನಮ್ಮ ದೇಶದ ಸಂಬಂಧ ಇನ್ನಾದರೂ ಅದೊಂದು ಇದನ್ನು ಮಾಡೈತೆ ಅಂತ ಅವ್ರು ಹೇರು. ಅದೇನು ತಪ್ಪಿಲ್ಲ ಬಿಡ್ರಿ. ನಮ್ಮ ಆರ್ ಎಸ್ ಎಸ್ ಸಂಘ ಹಂಗೈತಿ, ಅದ್ರ ಬಗ್ಗೆ ಅವ್ರು ಮಾತಾಡ್ತಾರಂದ್ರೆ ಅವರು ಅದ್ರಾಗಿದ್ದರು ಹಂಗೆ ಅನ್ನಬೇಕಾಕೈತಿ. ಯಾಕಂದ್ರೆ ಆರ್ ಎಸ್ ಎಸ್ ಅಂದ್ರೆ ಒಂದು ಹವಾ ಐತಿ, ಆರ್ ಎಸ್ ಎಸ್ ಅಂದ್ರೆ ಒಂದು ಬೆಂಕಿ. ನೀವು ಏನು ಹೇಳ್ರಿ ಬಿಡ್ರಿ, ಆರ್ ಎಸ್ ಎಸ್ ಅವ್ರಿಗೆ ಹಂಗೆ ಹಿಂಗೆ ಅವ್ರೇನು ಮಾಡ್ತಾರೆ ಬಿಡ್ಲಿ, ಅವ್ನು ನೋಡಿ ರೊಕ್ಕ ತಿಂತಾರೆ ಹಂಗೆ ಹಿಂಗೆ ಅನ್ನೋ ಮಂದಿ ಇರ್ತೈತಿ. ಆದ್ರೆ ಅವ್ರು ಏನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಸದ್ಯ ನೀವು ಮಲ್ಕೊಂಡು ಎಳ್ಳು ಮಟನೂ ನೀವು ಏನು ಮಾಡಬೇಕಪ್ಪ ಇವತ್ತು ಅಂಥೇಳಿ ಇರ್ತೈತಿ. ನೀ ಕೆಲ್ಸಕ್ಕೆ ಹೋಗಿಲ್ಲ ಅನ್ನೋದಿಲ್ಲ ಅವರು. ಆದ್ರೆ ನೀ ಮಲ್ಕೊಂಡು ಅಂದ್ರೆ ಭೂಮಿ ಕೈ ಮುಗಿಬೇಕು ಅನ್ಯಕ್ಕೆ. ಹಿಂಗೆಲ್ಲ ಅವ್ರ ಕಡೆ ನಿಯಮಗಳು ಇರ್ತಾವೆ. ನಿಯಮ ಅಂದ್ರೆ ಅದು ನಿಯಮ ಅಲ್ಲ, ಅದನ್ನು ನಮ್ಮ ಅಜ್ಜಗಳು ಪಾಲಿಸಿರ್ತಾರೋ. ಆದ್ರೆ ನೀವು ಪಾಲಿಸಿರ್ಪ ಅಡಿಸಿ ಮಕ್ಕರೆ ಅಂತ. ನಮಗೆ ದೇಶಭಕ್ತಿ ಅಂದ್ರೆ ಏನ, ನೀವು ಎಳ್ಳುಗುಟಿ ಸೂರ್ಯ ಕೈ ಮುಗು ಇಂಥ ಎಲ್ಲ ಇವು ಇರ್ತಾವೆ. ಅಂಥದ್ದೆಲ್ಲ ನಮಗೂ ನಾವು ಒಂದೊಂದು ತಂದಲ್ಲಿದ್ದು ಹೋದಾಗ ನೋಡಿದೆವು, ಹಿಂಗೆ ಹೇಳಿರ್ತಾರೋ. ಅದಕ್ಕೋಸ್ಕರ ಅದು ಅಲ್ಲಿ ಹೋದ್ರೆ ಒಂದು ಮೈಂಡ್ ಬೇರೆನೇ ಆಗಿಬಿಡ್ತೈತಿ. ಅದಕ್ಕೆ ಯಾರು ಬೇಕಾದ್ರೂ ಸೇರ್ಬೋದು, ಅವ್ರು ಬರ್ರಿ ಅಂತ ಅನ್ನೋದಿಲ್ಲ. ನೀವು ಬಂದು ನಮ್ಮ ಸಂಘನ್ಯಾಗ ಸೇರಪ್ಪ ಅಂತ ನಿಮ್ಮನ್ನು ಒತ್ತಾಯ ಮಾಡೋದಿಲ್ಲ. ಅಂಥದ್ದು ಇವತ್ತು ನಮ್ಮ ಮೋದಿ ಮಾತಾಡಿದಾನಂದ್ರೆ, ನಮ್ಮ ದೇಶದ ಸಂಬಂಧ ದುಡಿದಿರುವಂಥ ಒಂದು ಸಂಘ ಅಂದ್ರೆ ಆರ್ ಎಸ್ ಎಸ್. ನಮಗೊಂಥರ ಅನಿಸ್ಬಿಡ್ತೀರಿ. ಲಾಲ್ ಕಿಲ್ಲಾ ಒಳಗೆ ಅದನ್ನು ಇದುವರೆಗೂ ಲೌಡಿಕೆ ಬಾಲು ಹೇರ್ಕೆಲ್ಲ. ಆದ್ರೆ ನಮ್ಮ ಮೋದಿಯವ್ರು ಹೇಳಿದಾರಂದ್ರೆ ಒಂದು ಹೆಮ್ಮೆ ಐತಿ. ಅದಕ್ಕೋಸ್ಕರ ಈ ವಿಡಿಯೋ ಹೇಳ್ಬೇಕಂತ ಅನಿಸ್ತು ಆರ್ ಎಸ್ ಎಸ್ ಬಗ್ಗೆ. ಅದಕ್ಕಾಗಿ ಹೇಳತ್ತನು. ಟಾಪಿಕ್ ಚಲೋ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇದಕ್ಕೆ ಏನು ಅನ್ನಕ್ಕೆ ಬರೋದಿಲ್ಲ.